ಆಪರೇಷನ್ ಸಿಂಧೂರ್ ಚಾಪ್ಟರ್ 2 ಅಂದ್ರೆ ಭಾರತದ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ? ಪಾಕ್ನಲ್ಲಿ ಈಗ ಆಕ್ರೋಶ ಭುಗಿಲೆದ್ದಿದೆ. ಪಾಕ್ ಪ್ರಧಾನಿಯ ವಿರುದ್ಧವೇ ಆಕ್ರೋಶ. ಸಂಸತ್ನಲ್ಲೇ ಕೆಂಡಾಮಂಡಲರಾಗಿದ್ದಾರೆ ಸಂಸದರೆಲ್ಲರೂ ಕೂಡ. ಭಾರತೀಯ ಸೇನೆಯನ್ನ ಹಿಮ್ಮೆಟ್ಟಿಸುವಲ್ಲಿ ಪಾಕ್ ವಿಫಲ ಆಗಿದೆ, ನಮ್ಮ ಪ್ರಧಾನಿ ಹೇಡಿಯಂತೆ ವರ್ತಿಸ್ತಿದ್ದಾರೆ, ಪ್ರಧಾನಿ ಮೋದಿ ಅವರ ಹೆಸರನ್ನು ಹೇಳೋದಕ್ಕೂ ಕೂಡ ನಮ್ಮ ಪ್ರಧಾನಿಗೆ ಧೈರ್ಯ ಇಲ್ಲ ಅಂತ ಸಂಸತ್ನಲ್ಲಿ ಪಾಕ್ ಪ್ರಧಾನಿಯ ವಿರುದ್ಧ, ಶಹಬಾಜ್ ವಿರುದ್ಧ ಸಂಸದರು ಕಿಡಿಕಾರ್ತಾ ಇದ್ದಾರೆ. ನಾವು ಗಮನಿಸ್ತಾ ಇದ್ವಿ, ಸಂಸತ್ನಲ್ಲಿ ನಮ್ಮನ್ನ ರಕ್ಷಿಸಿ ಅಂತ ಹೇಳಿ ಅಳಲು ತೋಡ್ಕೊಳ್ತಾ ಇದ್ರು ಮುಂಚೆ. ಈಗ ಪ್ರಧಾನಿಯ ವಿರುದ್ಧವೇ ಪಾಕಿಸ್ತಾನ ಪ್ರಧಾನಿ ರಣಹೇಡಿ ಅಂತ ಸಂಸದರು ಕಿಡಿಕಾರ್ತಾ ಇದ್ದಾರೆ. ರಾಜ ಹೇಡಿಯಾಗಿದ್ದು ಸೇನೆ ಸಿಂಹವಾಗಿದ್ರೆ ವೇಸ್ಟ್ ಅಂತ ಪಾಕಿಸ್ತಾನದ ಸಂಸದರು ಹೇಳ್ತಿದ್ದಾರೆ. ಟಿಪ್ಪು ಸುಲ್ತಾನ್ ಹೇಳಿಕೆಯನ್ನು ಉಲ್ಲೇಖಿಸಿ ಪಾಕ್ ಸಂಸದರು ಕಿಡಿಕಾರ್ತಾ ಇರುವಂತದ್ದು. ವಿಧಿವಿಜ್ಞಾನ ತಜ್ಞರಾದಂತಹ ದಿನೇಶ್ ರಾವ್ ಅವರಿಗೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಈಗ ಯುದ್ಧದ ಸಮಯ, ಪಾಕಿಸ್ತಾನ ಮತ್ತು ಭಾರತದ ನಡುವೆ ಸಂಘರ್ಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಒಂದು ಕಡೆ ಭಾರತ ಯಾವ ರೀತಿಯಲ್ಲಿ ಮೆಟ್ಟು ನಿಲ್ತಾ ಇದೆ, ಪ್ರತಿಯೊಂದು ಪಾಕಿಸ್ತಾನದ ದಾಳಿಯನ್ನು ಕೂಡ ಹಿಮ್ಮೆಟ್ಟಿಸ್ತಾ ಇದೆ. ಅದನ್ನು ಗಮನಿಸ್ತಾ ಇದ್ದಾಗ ಒಬ್ಬ ಭಾರತೀಯ ಪ್ರಜೆಯಾಗಿ ಪ್ರತಿಯೊಬ್ಬರು ಕೂಡ ಹೆಮ್ಮೆ ಆಗುವಂತ ಸಂದರ್ಭ. ತಾವೊಬ್ಬ ವಿಜ್ಞಾನಿಯಾಗಿ ಇದನ್ನ ಹೇಗೆ ಗಮನಿಸ್ತಾ ಇದ್ದೀರಿ ಸರ್, ಈಗ ಆಗ್ತಾ ಇರುವಂತಹ ಘಟನೆಗಳನ್ನ ನೋಡ್ತಿದ್ದಾಗ? ನೋಡಿ, ಈಗ ಆಗ್ತಾ ಇರೋ ಘಟನೆಗೆ ಬಗ್ಗೆ ನಾನೇ ಸಾಕ್ಷಿ ಇದ್ದೇನೆ. ಯಾಕಂದ್ರೆ ನಿನ್ನೆ ರಾತ್ರಿ ನಾನು 4 ಅಟ್ಯಾಕ್ ನೋಡಿದೆ. 4 ಟೈಮ್ಸ್ ಅಟ್ಯಾಕ್ ನೋಡಿದೆ. ಹೆಚ್ಚು ಕಮ್ಮಿ ಒಂದು 25ರಿಂದ 30 ಡ್ರೋನ್ಸ್ ನ ಇಂಟರ್ಸೆಪ್ಟ್ ಮಾಡೋದು ನಾನು ಕಣ್ಣಾರೆ ಕಂಡಿದ್ದೇನೆ. ಸೊ ರಾತ್ರಿ 7:40 8:15 ನೋಡಿದೆ ಒಂದು ಇನ್ಸಿಡೆಂಟ್. ಅದ ನಂತರ ನಾನು 2:15 ಒಂದು ಇನ್ಸಿಡೆಂಟ್ ನೋಡಿದೆ. 4:15 ಮತ್ತೆ 5:15 ಈ ಟೈಮ್ಗೆ ತುಂಬಾ ದೊಡ್ಡ ಇನ್ಸಿಡೆಂಟ್ಸ್ ನೋಡಿದೆ. ಸೊ ದ ವೇ ಪಾಕಿಸ್ತಾನ್ ಡ್ರೋನ್ಸ್ ಮಿಸೈಲ್ಸ್ ಬಂತು, ಅದನ್ನ ಯಾವ ರೀತಿ ಇಂಟರ್ಸೆಪ್ಟ್ ಮಾಡ್ತು ನಮ್ಮ ಟೆಕ್ನಾಲಜಿ, ನಮ್ಮ ದೇಶದ ಆರ್ಮಿ, ಇದೆರಡು ಕಂಡಾಗ ನಮಗೆ ಇಷ್ಟು ನೋಡಿದ ತಕ್ಷಣ ಒಂದು ಅರಿವಾಯ್ತು, ಧೈರ್ಯ ಜಾಸ್ತಿ ಆಯ್ತು. ಅಂದ್ರೆ ಇದರಲ್ಲಿ ಯಾವ್ದು ಭಯ ಪಡಬೇಕಾದ ಅಗತ್ಯತೆನೇ ಇಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂತ ಪೊಲಿಟಿಕಲ್ ಲೀಡರ್ಶಿಪ್ ಪ್ಲಸ್ ಆರ್ಮಿ ಎಷ್ಟು ಸಫಿಸ್ಟಿಕೇಟೆಡ್ ಆಗಿದೆ ಅಂದ್ರೆ ಐ ಆಮ್ ಎ ವಿಟ್ನೆಸ್ ಟು ಇಟ್. ಯಾಕಂದ್ರೆ ಎಷ್ಟು ಈಸಿಯಾಗಿ ಅದನ್ನ ನ್ಯೂಟ್ರಲೈಸ್ ಮಾಡಿದ್ರು ಅವಾಗ ಅನ್ಸ್ತು ನಮ್ಮ ದೇಶ ಇಷ್ಟು ಮುಂದುವರೆದಿದೆಯಾ, ಈ ಮಟ್ಟಕ್ಕೆ ನಾವು ಬೆಳೆದಿದೀವಲ್ಲ. ಸೊ ಆತಂಕ ಪಡೋ ಅವಶ್ಯಕತೆ ನಾವಲ್ಲ, ಪಕ್ಕದ ದೇಶದಕ್ಕಂತ ಪಾಕಿಸ್ತಾನ ಅಂತ ದೇಶ ಆತಂಕ ಪಡಬೇಕು. ನನಗನ್ಸುತ್ತೆ ಅವರು ಇನ್ನ ರಾತ್ರಿ ಅಲ್ಲ, ಇನ್ನ ಯಾವತ್ತು ಅವರು ಮಲಗಕ್ಕಂತೂ ಅವ್ರಿಗೆ ಸಾಧ್ಯನೇ ಇಲ್ಲ ಅಂತ ನನ್ನ ಅನಿಸಿಕೆ. ಸರ್, ಆದ್ರೆ ತಾವೊಂದು ಬಹಳ ಉತ್ತಮವಾದ ವಿಚಾರ ಹೇಳಿದ್ರಿ. ಅಂದ್ರೆ ಅಲ್ಲಿ ಈಗ ಆತಂಕಕ್ಕಿಂತ ಒಂದು ದೊಡ್ಡದಾದಂತಹ ಅಭಯ ಸಿಗ್ತಾ ಇದೆ ಅಂತ. ಈಗ ಹೇಗಿದೆ ಸರ್ ಅಲ್ಲಿ ಚಿತ್ರಣ ತಾವು ಗಮನಿಸ್ತಾ ಇರೋ ಹಾಗೆ? ಸೈರನ್ಗಳು ಮೊಳಗ್ತಾ ಇದೆಯಾ? ಏನಾದ್ರೂ ಸೂಚನೆಗಳು ಸಿಗ್ತಾ ಇದೆಯಾ? ಒಳಗೆ ಇರಿ ಅನ್ನುವಂತಹ ಏನಾದ್ರೂ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆಯಾ? ಪರಿಸ್ಥಿತಿ ಹೇಗಿದೆ ಸರ್ ಅಲ್ಲಿನ ಡೀಟೇಲ್ಸ್ ಕೊಡೋದಾದ್ರೆ ತಾವು? ಸರ್, ಈಗ ಸೈರನ್ ಈಗ ಬೆಳಗ್ಗೆದಲ್ಲಿ ಯಾವುದೋ ಸೈರನ್ ಈ ಕಡೆ ಅಂತೂ ಬಂದಿಲ್ಲ, ಇಲ್ಲ. ಬಟ್ ಜನಗಳನ್ನ ಖಾಲಿ ಮಾಡಿಸ್ತಾ ಇದಾರೆ. ಯಾಕಂದ್ರೆ ಎಸ್ಪೆಷಲಿ ಬಾರ್ಡರ್ ಏರಿಯಾಸ್ ಅಲ್ಲಿ ಇರ್ತಕ್ಕಂಥ ಜನನ ಬೇರೆ ಕಡೆ ಕಳಿಸ್ತಾ ಇದ್ದಾರೆ. ಆಮೇಲೆ ಕೆಲವರು ಪ್ರಾಕ್ಸಿಮಿಟಿ ಲೈನ್ ಆಫ್ ಕಂಟ್ರೋಲ್ ಏನಿದೆ, ಆ ಪ್ರಾಕ್ಸಿಮಿಟಿ ಇರ್ತಕ್ಕಂಥ ಹೊಲ ಗದ್ದೆ ಇರೋರು ತುಂಬಾ ಜನ ಬಡವರು ಇದ್ದಾರೆ. ಸೊ ಅವರಿಗೆ ಬಂಕರ್ಸ್ ಸೃಷ್ಟಿ ಮಾಡಿದ್ದಾರೆ, ಅದರಲ್ಲಿ ಇರ್ಲಿಕ್ಕೆ ಹೇಳಿದ್ದಾರೆ. ಆಮೇಲೆ ಎಲ್ಲದಕ್ಕಿಂತ ಸ್ಕೂಲು ಕಾಲೇಜ್ ರಜಾ ಕೊಟ್ಟಿದ್ದಾರೆ, ರಜಾ ಕೊಟ್ಟಿದ್ದಾರೆ. ಆಮೇಲೆ ಈಗ ನಮ್ಮ ಮೆಡಿಕಲ್ ಕಾಲೇಜ್ ನಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆನೆ ಈಗ ಸ್ಪೆಷಲ್ ಟ್ರೈನ್ ಅರೇಂಜ್ ಮಾಡಿದ್ದಾರೆ ಗವರ್ಮೆಂಟ್ ಇಂದ. ಈಗ 4 ಗಂಟೆಗೆ ಟ್ರೈನ್ ಇದೆ ಅದು. ಸೊ ಸ್ಪೆಷಲ್ ಟ್ರೈನ್ ಡೆಲ್ಲಿಗೆ ಟ್ರೈನ್ ಅರೇಂಜ್ ಮಾಡಿದ್ದಾರೆ. ಟ್ರಾನ್ಸ್ಪೋರ್ಟೇಶನ್ ಸಹ ನಾವು ಒದಗಿಸ್ಕೊಟ್ಟಿದೀವಿ. ಸ್ಟೂಡೆಂಟ್ಸ್ಗೆಲ್ಲ ನಾವು ಅವ್ರಿಗೆ ಹೋಗ್ಲಿಕ್ಕೆ ಅನುಕೂಲ ಮಾಡ್ಕೊಟ್ಟಿವಿ ಸ್ಟೂಡೆಂಟ್ ಎಲ್ಲ. ಸೊ ಅವ್ರು 4 ಗಂಟೆಗೆ ಎಲ್ಲ ಸ್ಟೂಡೆಂಟ್ಸ್ ಹೋಗ್ತಾರೆ. ಬಟ್ ನಾವು ಡಾಕ್ಟರ್ಸ್ ಎಲ್ಲ ಇದೀವಿ ಫಾರ್ ಎಮರ್ಜೆನ್ಸಿ. ಬಟ್ ಒಂದಂತೂ ನಿಜ, ಆತಂಕ ಮತ್ತೆ ಭಯ ಅನ್ನೋದು ಇಲ್ಲ. ಆತಂಕ ಭಯ ಯಾವುದೇ ಕಾರಣಕ್ಕಿಲ್ಲ. ಯಾಕಂದ್ರೆ ನಾವು ಪಾಕಿಸ್ತಾನಕ್ಕಿಂತ 100 ಮೈಲಿ ದೂರ ಇದ್ದೇವೆ, 100 ಮೈಲಿಗೆ ಅದಕ್ಕಿಂತ ಮುಂದೆ ಇದ್ದೇವೆ ನಾವು. ಸೊ ಅವರು ನಮಗೆ ಸರಿ ಸಾಟಿ ಇಲ್ಲವೇ ಇಲ್ಲ. ನಮ್ಮ ಪ್ರಯತ್ನ ಏನಿದ್ರು ಮತ್ತೆ ನಮ್ಮ ಕಾಂಪಿಟೇಷನ್ ಏನಿದ್ರು ಅಮೆರಿಕ ಮತ್ತೆ ಚೈನಾ ಅಂತ ದೇಶದ ಕಾಂಪಿಟೇಷನ್ ಮಾಡ್ತಿದ್ವಿ ಹೊರತು ಈ ಒಂದು ದೇಶಕ್ಕೆ ಎದರ ಅವಶ್ಯಕತೆ ಇಲ್ಲ. ಮತ್ತೆ ದೇಶ ಅವ್ರನ್ನ ಮಟ್ಟ ಹಾಕ್ಲಿಕ್ಕೆ ಏನೇನ್ ಪ್ರಯತ್ನ ಅಲ್ಲ, ಜಾಸ್ತಿ ಪ್ರಯತ್ನನೂ ಅವಶ್ಯಕತೆ ಇಲ್ಲ. ಈಗ ಏನ್ ಮಾಡ್ತಿದಾರೆ ಅದರಲ್ಲೇ ಅವರು ಆಲ್ರೆಡಿ ಮುಳುಗೋಗಿದ್ದಾರೆ. ದಿನೇಶ್ ಅವರು, ನೀವು ಹೇಳ್ತಾ ಇದ್ರಿ ಇಂತ ದಾಳಿಗಳಿಗೆ ಸಾಕ್ಷಿಯಾಗಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ ಅನ್ನೋದಾಗಿ. ಆ ಡಿಸ್ಟೆನ್ಸ್ ಏನಿದೆ, ನೀವಿರುವಂತ ಎಕ್ಸಾಕ್ಟ್ ಲೊಕೇಶನ್ ಜೊತೆಗೆ ದಾಳಿ ನಡೆದಿರುವಂತ ಸ್ಥಳದ ಡಿಸ್ಟೆನ್ಸ್ ಯಾವ ರೀತಿಯಾಗಿದೆ, ಆರ್ ಯು ಸೇಫ್ ಅನ್ನೋದಾಗಿ?
ಯಾ ಈಗ ಇದು ನೋಡಿ, ಇದು ಈಗ ನಾನು ಕೂತಿರೋ ಜಾಗದಿಂದ ಪಾಕಿಸ್ತಾನ್ ಬಾರ್ಡರ್ ಒಂದು 6 ಕಿಲೋಮೀಟರ್ ಆಗತ್ತಷ್ಟೇ. 6 ಕಿಲೋಮೀಟರ್. ಸೊ ಇದು ನಾನು ನಮ್ಮ ಮೆಡಿಕಲ್ ಹಾಸ್ಪಿಟಲ್ ಮತ್ತೆ ಮೆಡಿಕಲ್ ಕಾಲೇಜ್, ಸೆಂಟ್ರಲ್ ಗವರ್ಮೆಂಟ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಹೇಳ್ತೇವೆ. ಸೊ ಈ ಬ್ರಾಂಚ್. ಬಟ್ ನಮ್ಮ ಮನೆ ಇರೋದು ಏರ್ಪೋರ್ಟ್ ಇಂದ ಹಾರ್ಡ್ಲಿ ಅರೌಂಡ್ 1.5 ಕಿಲೋಮೀಟರ್ ನಮ್ಮ ಮನೆ ಎದುರಿಗೆ ಏರ್ಪೋರ್ಟ್ ಕಾಣಿಸುತ್ತೆ, ಅಲ್ಲಿ ಇರೋದು. ಅದು ಅಲ್ಲಿ ನೆನ್ನೆ ಅಟ್ಯಾಕ್ ಆಗಿದ್ದು. ಬಟ್ ನಮ್ಮ ಮನೆ ಹಿಂದೆ ಅರೌಂಡ್ 1 ಕಿಲೋಮೀಟರ್ ಮನೆ ಹಿಂದೆ ಜಮ್ಮು ಯೂನಿವರ್ಸಿಟಿ ಇದೆ, ಅಲ್ಲಿ ಅಟ್ಯಾಕ್ ಮಾಡ್ಲಿಕ್ಕೆ ನೆನ್ನೆ ಪ್ರಯತ್ನ ಮಾಡಿದ್ದು. ಜಮ್ಮು ಯೂನಿವರ್ಸಿಟಿಗೆ 7:15 7:45 ನಡೆದಿದ್ದ ಫಸ್ಟ್ ಅಟ್ಯಾಕ್ ಜಮ್ಮು ಯೂನಿವರ್ಸಿಟಿ ಮೇಲೆ. ಸೊ ಅಲ್ಲಿ ಅದನ್ನ ನಿಷ್ಕ್ರಿಯಗೊಳಿಸಿದ್ರು. ಬಟ್ ನಮ್ಮ ಮನೆ ಎದುರಿಗೆ ಏರ್ಪೋರ್ಟ್ ಇದೆ, ಅಲ್ಲಿ ಕಂಟಿನ್ಯೂ ಅಟ್ಯಾಕ್ ಆಗ್ತಾ ಇತ್ತು. ಅಂದ್ರೆ ನಾನು ಹೇಳ್ದಾಗೆ. ಬಟ್ 4 ಗಂಟೆಗೆ ಅಂತೂ, ಬೆಳಗಿನ ಜಾವ 4 ಗಂಟೆಗಂತೂ ಸುಮಾರು 25-30 ಬ್ಲಾಸ್ಟ್ ಆಗಿದ್ದು ನಾನೇ ನೋಡಿದ್ದೇನೆ. ಅಂದ್ರೆ ನ್ಯೂಟ್ರಲೈಸ್ ಮಾಡ್ತು ನಮ್ಮ ಆಂಟಿ ಡ್ರೋನ್ ಗನ್ಸ್ ಏನಿದೆ, ದಟ್ ಹಸ್ ನ್ಯೂಟ್ರಲೈಸ್ ದಟ್. ಸೊ ಅದರಿಂದ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾವುದೇ ಸಾವು ನೋವಾಗಿಲ್ಲ, ಪ್ಲಸ್ ಯಾವುದೇ ಡ್ಯಾಮೇಜ್ ಸಹ ಆಗಿಲ್ಲ. ಅವರು ಪೆನಿಟ್ರೇಟ್ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ದಟ್ ಈಸ್ ವಾಟ್ ಇಸ್ ದ ಸಕ್ಸಸ್. ದಿಸ್ ಇಸ್ ವಾಟ್ ಇಸ್ ವೇರ್ ಅವರ್ ಕಂಟ್ರಿ ಇಸ್ ಗ್ರೋನ್ ಸೋ ಮಚ್ ಅಂಡ್ ಸೋ ಸೊಫಿಸ್ಟಿಕೇಟೆಡ್. ಸೊ ಯಾವುದೇ ಕಾರಣಕ್ಕೂ ಭಯ ಅನ್ನೋದೇ ಇರಬಾರ್ದು ಯಾರ ನಾಗರಿಕರಲ್ಲಿ. ಇವಾಗ FSL ತಜ್ಞರಾಗಿರೋದ್ರಿಂದ ನೀವು ಇದುವರೆಗಾಗಿರುವಂತ ದಾಳಿಗಳಲ್ಲಿ ಏನಾದ್ರು ಡೆಬ್ರಿಗಳು ಬಂದಿರೋದಿದೆಯಾ FSL ಸೆಂಟರ್ಗೆ, ನಿಮ್ಮ ಸೆಂಟರ್ಗಳಿಗೆ ನಿಯರ್ ಬೈ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಈಗ ನಾನು ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್, ಐ ಆಮ್ ಹೆಡಿಂಗ್ ದ ಡಿಪಾರ್ಟ್ಮೆಂಟ್. ಬಟ್ ಏನಾಗಿದೆ ಅಂದ್ರೆ, ಈಗ ಆರ್ಮಿನಲ್ಲಿ ಈಗ ನಮ್ಗೆ 7 ಜನ ಟೆರರಿಸ್ಟ್ ನ ಶೂಟ್ ಔಟ್ ಮಾಡಿದ್ರು ರಾತ್ರಿ. ಸೊ ಅದು ನಾನು ಕೂತಿರೋ ಜಾಗದಿಂದ ಹಾರ್ಡ್ಲಿ ಅರೌಂಡ್ ಒಂದು 20 ಕಿಲೋಮೀಟರ್ ದೂರದಲ್ಲಿ ಮಾಡಿದ್ದಾರೆ. ಬಟ್ ಆ ಬಾಡೀಸ್ ಸಹ ನಮ್ಗೆ ಇನ್ನ ಕೊಟ್ಟಿದ್ದಿಲ್ಲ. ಆಕ್ಚುಲಿ ಇದು ನನಗೆ ಕೊಡ್ಬೇಕಾಗಿತ್ತು ಫಾರ್ ಎಕ್ಸಾಮಿನೇಷನ್, ಬಟ್ ಇನ್ನ ಕೊಟ್ಟಿದ್ದಿಲ್ಲ. ಆರ್ಮಿ ಹಸ್ ಟೇಕನ್ ಇನ್ ಟು ದ ಕಸ್ಟಡಿ. ಈವನ್ ದ ಮಿಸೈಲ್ಸ್ ಏನಿದೆ, ನಾನು ಕೂತಿರೋ ಜಾಗದಿಂದ ಬರೇ 1 ಕಿಲೋಮೀಟರ್ ದೂರದಲ್ಲಿ ಮಿಸೈಲ್ಸ್ ಬಿದ್ದಿದೆ, ಅದ್ರ ಡೆಬ್ರಿಸು, ಅದು ಸಹ ಆರ್ಮಿ ಹಸ್ ಟೇಕನ್ ಇನ್ ಟು ಕಸ್ಟಡಿ. ಬಟ್ ಅದನ್ನೆಲ್ಲ ಅವ್ರದೇ ಆದ ಒಂದು ಟೀಮ್ ಇದೆ, ದೇ ಆರ್ ಅನಲೈಸಿಂಗ್. ಬಟ್ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ ಗೆ ಹ್ಯಾಂಡ್ ಓವರ್ ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ. ಅವ್ರದ್ದು ಒಂದೇ ಹತ್ರ ಇರೋದು ಅನ್ಸ, ನಿಮ್ಮ ಸೆಂಟರ್ ಒಂದೇ ಹತ್ರ ಇರೋದು ಅನ್ಕೊಳ್ತೀನಿ ಅಲ್ಲಿಗೆ. FSL ಅಲ್ಲ, ನಮ್ದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇರೋದ್ರಿಂದ ನಮ್ಮ JNK ರಾಜ್ಯಕ್ಕೆ ನಾನೇ ಒಂದು ಎಕ್ಸ್ಪರ್ಟ್ ಫಾರ್ ದ ಹೋಲ್ ಸ್ಟೇಟ್. ಸೊ ಕೇಂದ್ರ ಸರ್ಕಾರದಿಂದ ಏನಾದ್ರು ಮಾಡ್ಬೇಕು ಅನ್ನೋದು ನನ್ನ ಹತ್ರನೇ ಬರಬೇಕು ಈ ತರ ಫೊರೆನ್ಸಿಕ್ ತನಿಖೆಗೆ. ಬಟ್ ಸದ್ಯಕ್ಕೆ ಅವರು ಆರ್ಮಿ ಕಸ್ಟಡಿ ಇರೋದ್ರಿಂದ ನಮ್ಗೆ ಇನ್ನೂ ಯಾವುದು ಬಂದಿಲ್ಲ. ನಿಜ. ಜೊತೆಗೆ ಸರ್, ಈಗ ತಾವು ಅಂದ್ರೆ ತಮಗೆ ಇದ್ರ ಬಗ್ಗೆ ಅರಿವಿದೆ, ಹಾಗಾಗಿ ಒಂದು ಅಭಯ ಮೂಡುತ್ತೆ. ಆದ್ರೆ ತಾವು ಹೇಳ್ತಾರಂತ ಈ ಅಂತರ ಇದೆಯಲ್ಲ, 1 ಕಿಲೋಮೀಟರ್ ದೂರದಲ್ಲಿ ಒಂದು ದಾಳಿ ಆಯ್ತು, ಮತ್ತೊಂದು ಕಡೆ ಉಗ್ರ ನುಸುಳ್ತಾ ಇದ್ರು, ಅವರನ್ನ ಹೊಡೆದ್ರು. ಈ ಕಿಲೋಮೀಟರ್ಗಳ ಸಂಖ್ಯೆಗಳೇ ಒಂದ್ ರೀತಿಯಲ್ಲಿ ಸಾಮಾನ್ಯರಿಗೆ ಗಾಬರಿ ಹುಟ್ಟಿಸುವಂಥದ್ದು. ಹಾಗಾಗಿ ಜನರ ಜೊತೆ ಯಾರ ಹತ್ರ ತಮಗೆ ಕಮ್ಯುನಿಕೇಟ್ ಮಾಡೋದಕ್ಕಾಯ್ತಾ ಸರ್? ಯಾವ ರೀತಿಯಾದಂತಹ ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇದೆ? ಜನ ಏನಂತಿದ್ದಾರೆ ಈ ದಾಳಿಗಳ ಬಗ್ಗೆ? ಅದನ್ನ ನಮ್ಮ ಸೇನೆ ಒಂದು ರೀತಿಯಲ್ಲಿ ನಿರ್ವಹಿಸ್ತಾ ಇರುವಂತಹ ರೀತಿ ಇದೆಯಲ್ಲ, ಅದು ಬಹುಶಃ ಜನರಿಗೆ ಒಂದು ಅಭಯವನ್ನ ಮೂಡಿಸ್ತಾ ಇದೆಯಾ? ನೋಡಿ, ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಜನಕ್ಕೆ ಭಯ ಅನ್ನೋದು ಸ್ವಲ್ಪ ಕಮ್ಮಿ ಈ ರೀತಿ ಘಟನೆಗಳಿಗೆ. ಯಾಕಂದ್ರೆ ಇದು ಸರ್ವೇ ಸಾಮಾನ್ಯ. ಯಾಕಂದ್ರೆ ಕ್ರಾಸ್ ಬಾರ್ಡರ್ ಶೆಲ್ಲಿಂಗ್ ಯಾವಾಗ್ಲೂ ಆಗ್ತಾ ಇರುತ್ತೆ. ನಾನು ಸುಮಾರು ಕೇಳಿದೀನಿ, ನಾನು ನೋಡಿದೀನಿ. ಬಟ್ ಈ ತರ ಏನಂದ್ರೆ ಆತಂಕ ಇರೋದಷ್ಟೇ ಅಂದ್ರೆ, ಮೊದಲು ಬಾರ್ಡರ್ ಬಿಟ್ಟು ಒಳಗ್ ಬರ್ತಿರ್ಲಿಲ್ಲ, ಈ ಸಲ ಬಂದಿದ್ದಾರೆ. ಅದೊಂದೇ ಒಂದು ಜನಕ್ಕೆ ಒಂದು ಆತಂಕ ಆಗಿರೋದು. ಈ ರೀತಿ ಮುಂಚೆ ಯಾವುದೇ ಯುದ್ಧಗಳಲ್ಲಿ ನಡೆದಿರ್ಲಿಲ್ಲ, ಈ ಸಲ ಯಾಕೆ ಈ ರೀತಿ ಮಾಡಿದ್ದಾರೆ ಅಂತ ಅವ್ರಿಗೆ ಒಂದು ಪ್ರಶ್ನೆ, ಒಂಥರ ಆತಂಕ ಅಷ್ಟೇ ಹೊರತು ಒಂದು ಆಂಗ್ಸೈಟಿ ಅಂತ ಹೇಳ್ಬೋದು. ಬಟ್ ಎದುರುಕೊಂಡು ಇದ್ ಮಾಡೋದು ಅನ್ನೋದು ಇಲ್ಲಿ ಜನಕ್ಕೂ ಯಾವುದೇ ಆತರ ಹೆದರಿಕೆ ಇಲ್ಲ. ದೇಶದ ಬೇರೆ ಭಾಗದಲ್ಲಿ ಜನಕ್ಕೆ ಹೆದರಿಕೆ ಆಗಿದೆ ಹೊರತು ಇಲ್ಲಿರೋ ಜನಕ್ಕೆ ಅಬ್ಸಲ್ಯೂಟ್ಲಿ ನೋಬಡಿ ಇಸ್ ಸ್ಕೇರ್ಡ್. ಹೌದು. ನಾವಲ್ಲಿ ಆ ಭಾಗದ ಜನರನ್ನ ಮಾತನಾಡಿಸ್ಬೇಕಾದ್ರೆ ಅವ್ರಗಳ ರೆಸ್ಪಾನ್ಸ್ ನೋಡ್ತಾ ಇದ್ವಿ, ಆ ನಗು ಇತ್ತು ಮುಖದಲ್ಲಿ. ಇವಾಕ್ಯುಯೇಷನ್ಗೂ ಕೂಡ ನೋ ಅಂತ ಹೇಳ್ತಾ ಇರೋದು ಅದಕ್ಕೆ ಸಾಕ್ಷ್ಯ ಅಂತ ಹೇಳಿದ್ರೆ, ನೀವು ಹೇಳಿದಾಗೆ ಅವ್ರಿಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಜೊತೆಗೆ ಸೇನೆಯ ಮೇಲಿರುವಂತ ನಂಬಿಕೆ, ಇವೆಲ್ಲವೂ ಕೂಡ ಅವ್ರನ್ನ ಅಷ್ಟು ಕಾನ್ಫಿಡೆಂಟ್ ಆಗಿ ಮಾತನಾಡೋ ಹಾಗೆ ಮಾಡ್ತಾ ಇದೆ ಅಂತ ನಾನು ಮಾತನಾಡ್ತೀನಿ. ದಿನೇಶ್ ಅವರೇ, ಇನ್ನಷ್ಟು ಮಾಹಿತಿನ ನಿಮ್ಮಿಂದ ಪಡೆದುಕೊಳ್ತೀನಿ.